ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪುವವರ ಸಂಖ್ಯೆ ಸರಣಿ ಮುಂದುವರಿತಾ ಇದೆ. ಈಗಲೂ ಅಷ್ಟೇ 24 ಗಂಟೆಗಳ ಅವಧಿಯಲ್ಲಿ 4 ಜನರ ಸಾವಾಗಿದೆ. ಡೆತ್ ರೇಟ್ ಭಯ ಬೀಳಿಸ್ತಾ ಇದೆ. ಬೆಳಗೋಡು ಹೋಬಳಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸಿಬಿ ವಿರೂಪಾಕ್ಷ ಇವರ ಸಾವಾಗಿದೆ. ವಯೋವೃದ್ಧರು. ಹಾಸನ ನಗರದ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್ ನೋಡಿ 35 ವರ್ಷದ ಸಾವು. ಇನ್ನೊಂದು ಕಡೆಗೆ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಇನ್ನೊಂದು ಗ್ರಾಮದಲ್ಲಿ ಸಂತೋಷ್ ಅವರ ಸಾವು ಕೂಡ ಆಗಿದೆ. ಇವರಿಗೆ 41 ವರ್ಷ ವಯಸ್ಸಾಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 1.5 ತಿಂಗಳಲ್ಲಿ ಅಲ್ಲಿಗೆ ಹಾರ್ಟ್ ಅಟ್ಯಾಕ್ನ ಕಾರಣಕ್ಕೆ ಸಾವನ್ನಪ್ಪದವರ ಸಂಖ್ಯೆ 31ಕ್ಕೆ ಏರಿಕೆ ಆಗ್ತಾ ಇದೆ. ವಿರೂಪಾಕ್ಷ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿ ಎಲ್ಡರ್ಲಿ ಬರೋ ಡಿಸೀಸು ಅಂತ ಹೇಳ್ಬೋದು. ಬಟ್ ಸಂಪತ್ ಕುಮಾರು, ಸಂತೋಷು, ಅದರಲ್ಲೂ ಸಂತೋಷ್ ನೋಡಿ 41 ವರ್ಷ ವಯಸ್ಸಿನ ಕಲ್ಲಾರೆ ಗ್ರಾಮದವರು, ಅವರ ಸಾವು ಕೂಡ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 2 ವಿಚಾರಗಳು. ಹೃದಯಾಘಾತ ಏನಕ್ಕೆ ಪರ್ಟಿಕ್ಯುಲರ್ಲಿ ಈ ಊರಿನಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಯಾರ ಹತ್ರ ಕೂಡ ಉತ್ತರ ಇಲ್ಲ. ಹಾಸನದವರು ಮೈಸೂರಿಗೆ ಹೋದ್ರು ಅಲ್ಲೂ ಸಾವನ್ನಪ್ತಾ ಇದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಹಾಸನದವರು ಸಾವನ್ನಪ್ಪಿದ್ದು ಡೀಟೇಲ್ಸ್ ಸಿಗ್ತಾ ಇದೆ. ಇದು ತುಂಬಾ ಸಸ್ಪಿಷಿಯಸ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. 24 ಗಂಟೆಗಳ ಅವಧಿಯಲ್ಲಿ ಮತ್ತೆ 4 ಸಾವು. ನಿಜವಾಗ್ಲೂ ಆರೋಗ್ಯ ಇಲಾಖೆಗೂ ದೊಡ್ಡ ಸವಾಲು. ಜನರಲ್ಲೂ ಕೂಡ ಆತಂಕ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಏನಾಗ್ತಾ ಇದೆ? ಸಾವಿನ ಪ್ಯಾಟ್ರನ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ವೈದ್ಯಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಮಮತಾ, ನಿಜಕ್ಕೂ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂದರೆ ತಪ್ಪಲಾಗದು. ಯಾಕೆಂದರೆ ಕಳೆದ 24 ಗಂಟೆಯಲ್ಲಿ 4 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 41 ವರ್ಷದ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಇರ್ಬೋದು, 72 ವರ್ಷದ ದೇವಮ್ಮ ಅವರು ಜಯದೇವ ಆಸ್ಪತ್ರೆಗೆ ತೆರಳಿ ಅಲ್ಲಿಂದ ಟ್ರೀಟ್ಮೆಂಟನ್ನು ಪಡೆದು ವಾಪಸ್ ಬರ್ತಾ ಇದ್ರು. ವಾಪಸ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆನೇ ಸಾವನ್ನಪ್ಪಿರ್ತದೆ. ಸಣ್ಣಪ್ಪ ಶೆಟ್ಟಿ ಎಂಬುವರು ಸಹ ಮನೆಯಲ್ಲಿ ಕುಳಿತಿದ್ದ ವೇಳೆಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಎಲ್ಲೋ ಒಂದು ರೀತಿ ವೈದ್ಯರಿಗೆ ಒಂದು ದೊಡ್ಡ ಸವಾಲಾಗ್ತಾ ಇದೆ. ಯಾಕೆಂದರೆ ಇವ್ರು ಯಾರು ಕೆಲವರು ಇದ್ದಾರೆ ಸಾವನ್ನಪ್ಪಿರ್ತಕ್ಕಂಥವ್ರು, ಅವರಿಗೆ ಆರೋಗ್ಯದ ಸಮಸ್ಯೆಗಳಿರಲಿಲ್ಲ, ಅವರು ಯಾವುದೇ ತರಹದ ಟ್ರೀಟ್ಮೆಂಟ್ ಅನ್ನು ಸಹ ತೆಗೆದುಕೊಳ್ತಿರಲಿಲ್ಲ. ಆದರೆ ದಿಢೀರ್ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋದು, ಯಾವ ಕಾರಣಕ್ಕಾಗಿ ಅಪ್ತಾ ಇದ್ದಾರೆ ಅನ್ನೋದು ಇನ್ನೂ ಸಹ ಅವರಿಗೆ ಮಾಹಿತಿ ಸರಿಯಾಗಿ ಸಿಗ್ತಿಲ್ಲ. ಹಾಗಾಗಿ ಈಗ 3 ತಂಡಗಳಲ್ಲಿ ವೈದ್ಯರು ಈಗ ಯಾರು ಮೃತಪಟ್ಟಿದ್ದಾರೆ ಅವರ ಮನೆಗಳಿಗೆ ತೆರಳಿ ಹೃದಯಾಘಾತಕ್ಕೆ ಕಾರಣಗಳೇನು, ಅವರ ದಿನನಿಂದಿನ ಚಟುವಟಿಕೆಗಳೇನಿತ್ತು, ಅವರಿಗೆ ಯಾವ್ಯಾವ ಕಾಯಿಲೆಯಿಂದ ಬಳಲ್ತಿದ್ರೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಆಗ್ತಾ ಇದೆ. ಆದರೂ ಸಹ ಸರಣಿ ಸಾವೇನಿದೆ ಇದು ಜಿಲ್ಲೆಯ ಜನರಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ಡಿದೆ. ಯಾಕೆಂದರೆ ಚೆನ್ನಾಗಿದ್ದವರು ಸಹ ಹೃದಯಾಘಾತಕ್ಕೆ ಏಕಾಏಕಿ ಸಾವನ್ನಪ್ತಾ ಇರೋದು ಎಲ್ಲರಲ್ಲೂ ಸಹ ಒಂದು ಆತಂಕವನ್ನು ತರಿಸಿದೆ. ಕೆಲವರು ಈಗ ಆಸ್ಪತ್ರೆಗೆ ತೆರಳಿ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಒಂದು ರೀತಿ ಆತಂಕದಲ್ಲೇ ಇದ್ದಾರೆ. ಪ್ರತಿನಿತ್ಯವೂ ಸಹ ಈಗ ಸ್ಟೇಡಿಯಂ ಕಡೆ ಮುಖ ಮಾಡಿದವರು ಸಹ ಈಗ ಸ್ಟೇಡಿಯಂ ಹತ್ರ ಬಂದು ವಾಕಿಂಗ್ ಇರ್ಬೋದು, ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಈ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಆದ್ದರಿಂದ ಇದರ ಬಗ್ಗೆ ವಿಶೇಷವಾದಂಥ ಒಂದು ತನಿಖಾ ತಂಡವನ್ನು ನೇಮಿಸಿ ಹೃದಯಾಘಾತಕ್ಕೆ ಕಾರಣಗಳೇನು, ಅಲ್ಲೇ ಹೃದಯಾಘಾತಕ್ಕೆ ತಡಿಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತ ಜನರಲ್ಲೇ ಅರಿವು ಮೂಡಿಸ್ಬೇಕಂತ ಒಂದು ಒತ್ತಾಯ ಕೇಳಿಬರ್ತಿದೆ. ಆದರೆ ವೈದ್ಯರು ಹೇಳುವ ಪ್ರಕಾರ ಅನುವಂಶೀಯ ಕಾಯಿಲೆಗಳಿರ್ಬೋದು, ಮದ್ಯಪಾನ, ಧೂಮಪಾನ, ಕೊಲೆಸ್ಟ್ರಾಲ್ ಇರ್ಬೋದು, ಇವೆಲ್ಲವೂ ಸಹ ಹೃದಯಾಘಾತಕ್ಕೆ ಕಾರಣಗಳಾಗ್ತವೆ ಅಂತ ಹೇಳ್ತಾರೆ. ಅದರಿಂದ ಏನು ಜನರು ಸಹ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲರೂ ಸಹ ಕೃಷಿಕರು ಇರ್ಬೋದು, ರೈತರು ಪ್ರತಿಯೊಬ್ಬರು ಸಹ ಕೆಲಸವನ್ನು ಮಾಡ್ತಾ ಇದ್ರದ್ದು ಯಾವುದೇ ಕಾಯಿಲೆಗಳಲ್ಲಿರ್ತಕ್ಕಂಥವರು ಸಹ ದಿಢೀರ್ ಸಾವನ್ನಪ್ತಾ ಇರ್ತಕ್ಕಂಥದ್ದು ಒಂದು ರೀತಿ ವೈದ್ಯ ಲೋಕಕ್ಕೆ ಸವಾಲಾಗಿದೆ. ಮತ್ತೊಂದು ರೀತಿ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಶಿಧರ್.